ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದ ರಷ್ಯಾ ಹಾಗೂ ಉಕ್ರೇನ್ ಯುದ್ಧಕ್ಕೆ ಇನ್ನೇನು ಶಾಂತಿ ಮಾತುಕತೆಯ ಮೂಲಕ ಕದನ ವಿರಾಮ ಘೋಷಣೆಯಾಗೇ ಬಿಡುತ್ತೆ ಎನ್ನುವ ನಡುವೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಅತಿ ದೊಡ್ಡ ಕಾಳಗ ಶುರುವಾಗುವ ಮುನ್ಸೂಚನೆ ಬಂದಂತಿದೆ. ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಯುದ್ಧ ಈಗ ಹೊಸ ದಿಕ್ಕನ್ನ ಪಡೆದುಕೊಂಡಿದ್ದು, ಈ ಬಾರಿ ಉಕ್ರೇನ್ ರಷ್ಯಾದೊಳಗೆ ಆಳವಾಗಿ ನುಗ್ಗಿ ಇಡೀ ರಷ್ಯಾದ ವಾಯುಪಡೆಯನ್ನ ಬೆಚ್ಚಿ ಬೀಳಿಸುವಷ್ಟು ಬೃಹತ್ ಡ್ರೋನ್ ದಾಳಿಯನ್ನ ನಡೆಸಿದೆ. ಇದರೊಂದಿಗೆ ಉಕ್ರೇನ್ ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾಗಳ ಮೇಲೆ ಡ್ರೋನ್ ದಾಳಿ ಮಾಡಿ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ. ಅದರಲ್ಲೂ ಉಕ್ರೇನ್ ಗಡಿಯಿಂದ 2000 ಕಿಲೋಮೀಟರ್ ಒಳನುಗ್ಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗುಪ್ತವಾಗಿ ರಹಸ್ಯ ಕಾರ್ಯಾಚರಣೆ ನಡೆಸಿರೋದು ರಷ್ಯಾವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾದ್ರೆ ಉಕ್ರೇನ್ ಕಾರ್ಯಾಚರಣೆ ಹೇಗಿತ್ತು, ಅದರ ಹೆಸರೇನು ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿ ಎಲ್ಲಿದೆ? ಕಳೆದ 3 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಮತ್ತೆ ತಾರಕಕ್ಕೇರಿದ್ದು, ಯುದ್ಧದಲ್ಲಿ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಡ್ರೋನ್ ದಾಳಿ ನಡೆದಿದೆ. ಇನ್ನು ಸ್ಪೈಡರ್ ವೆಬ್ ಎಂದು ಹೆಸರಿಸಲಾದ ಈ ವಿಶೇಷ ಕಾರ್ಯಾಚರಣೆಯಲ್ಲಿ ಉಕ್ರೇನ್ ಸೇನೆಯು ರಷ್ಯಾದ 4 ಪ್ರಮುಖ ವಾಯುನೆಲೆಗಳಾದ ಬೆಲಾಯ, ಡಯಾಗಿಲೆವೋ, ಒಲೆನ್ಯಾ ಮತ್ತು ಇವನೋವೋಗಳನ್ನು ಗುರಿಯಾಗಿಸಿಕೊಂಡಿದೆ. ಇವುಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತ ರಷ್ಯಾದ ಬಾಂಬರ್ಗಳನ್ನು ನಿಯೋಜಿಸಲಾದ ಅನೇಕ ವಾಯುನೆಲೆಗಳು ಸಹ ಇವೆ. ಇನ್ನು ಉಕ್ರೇನ್ ದಾಳಿಗೂ ಮುನ್ನ ರಷ್ಯಾವು ಉಕ್ರೇನ್ ಸೇನಾ ತರಬೇತಿ ಪ್ರದೇಶದ ಮೇಲೆ ಕ್ಷಿಪಣಿ ಮೂಲಕ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಕನಿಷ್ಠ 12 ಸೈನಿಕರು ಸಾವನ್ನಪ್ಪಿದ್ದು, 60ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ದಾರೆ. ಒಂದೇ ಏಟಿಗೆ 40 ರಷ್ಯಾದ ವಿಮಾನಗಳು ನಾಶ. ಉಕ್ರೇನಿಯನ್ ಭದ್ರತಾ ಮೂಲಗಳ ಪ್ರಕಾರ ಈ ದಾಳಿಯಲ್ಲಿ AEW ವ್ಯವಸ್ಥೆಯನ್ನು ಹೊಂದಿರುವ Tu-95, Tu-22M3 ಮತ್ತು A-50 ವಿಮಾನಗಳು ಸೇರಿದಂತೆ ಸುಮಾರು 40 ರಷ್ಯಾದ ಸೇನಾ ವಿಮಾನಗಳು ಸಂಪೂರ್ಣವಾಗಿ ನಾಶವಾದವು ಎನ್ನಲಾಗಿದೆ. ಇನ್ನು ಉಕ್ರೇನ್ ಗಡಿಯಿಂದ ಸುಮಾರು 2000 ಕಿಲೋಮೀಟರ್ ದೂರವಿರುವ ರಷ್ಯಾದ ಬೆಲಾಯ, ಡಯಾಗಿಲೆವೋ, ಒಲೆನ್ಯಾ ಮತ್ತು ಇವನೋವೋ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇನ್ನು ರಷ್ಯಾದ ಒಳಗೆ ದಾಳಿ ಮಾಡಿರೋದು ಪುಟಿನ್ ಬುಡವನ್ನೇ ಅಲ್ಲಾಡಿಸಿದೆ. ಅದರಲ್ಲೂ ಶಾಂತಿ ಒಪ್ಪಂದವಾಗೇ ಬಿಡುತ್ತೆ ಎನ್ನುವ ಸಂದರ್ಭದಲ್ಲಿ ನಡೆದಿರುವ ಈ ದಾಳಿಯು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೂ ಒಂಥರ ಮುಜುಗರವೇ ಸರಿ. ಯಾಕಂದ್ರೆ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ 1 ದಿನದಲ್ಲಿಯೇ ಯುದ್ಧ ನಿಲ್ಲಿಸ್ಬಿಡ್ತೇನೆ ಎಂದು ಆರ್ಭಟಿಸಿದ ಟ್ರಂಪ್ಗೆ ತನ್ನ ದೇಶದ ಮರಿಯನ್ನೇ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗಿಲ್ಲ ಎನ್ನುವುದು ದೊಡ್ಡ ಹೊಡೆತವೇ ಸರಿ. ಹಾಗಾದ್ರೆ ಉಕ್ರೇನ್ ರಷ್ಯಾದೊಳಗೆ ಹೇಗೆ ದಾಳಿ ಮಾಡಿತ್ತು ಎಂದು ನೋಡೋದಾದ್ರೆ, ಉಕ್ರೇನ್ ರಷ್ಯಾದೊಳಗೆ 6 ಟ್ರಕ್ಗಳ ಮೂಲಕ ಕಳ್ಳ ಸಾಗಣೆ ಮಾಡಿದೆ. ನಂತರ ಈ ಡ್ರೋನ್ಗಳನ್ನು ಸ್ಥಳೀಯ ಪ್ರದೇಶಗಳಲ್ಲಿ ಮೊಬೈಲ್ ಮರದ ಕ್ಯಾಬಿನ್ಗಳಲ್ಲಿ ಮರೆ ಮಾಡಲಾಗಿದೆ. ಇದಾದ ನಂತರ ಅವರು ಆ ಡ್ರೋನ್ಗಳನ್ನು ಬಳಸಿ ರಷ್ಯಾ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ 4 ಟ್ರಕ್ಗಳು ಮಾತ್ರವೇ ಗುರಿ ಮುಟ್ಟಿದ್ದು, ಇನ್ನುಳಿದ 2 ಟ್ರಕ್ನಲ್ಲಿದ್ದ ಡ್ರೋನ್ಗಳು ವಿಫಲವಾಗಿದೆ. ಏತನ್ಮಧ್ಯೆ ಒಂದು ವರದಿಯ ಪ್ರಕಾರ ಈ ಡ್ರೋನ್ಗಳು AI ತಂತ್ರಜ್ಞಾನವನ್ನು ಹೊಂದಿದ್ದು, ಅದು ಸ್ವಯಂಚಾಲಿತವಾಗಿ ಗುರಿಯನ್ನ ಗುರುತಿಸುವ ಮೂಲಕ ದಾಳಿ ಮಾಡುತ್ತೆ ಎನ್ನಲಾಗಿದೆ. ಕಾರ್ಯಾಚರಣೆಗೆ 18 ತಿಂಗಳ ರಹಸ್ಯ ಸಿದ್ಧತೆ. ಉಕ್ರೇನ್ನ ಗುಪ್ತಚರ ವಿಭಾಗ SBU ಕಳೆದ 18 ತಿಂಗಳುಗಳಿಂದ ಈ ಕಾರ್ಯಾಚರಣೆಗೆ ಗುಪ್ತವಾಗಿ ಸಿದ್ಧತೆ ನಡೆಸ್ತಾ ಇತ್ತು. ಇದನ್ನು ಯುದ್ಧದಲ್ಲಿ ರಷ್ಯಾಕ್ಕೆ ಇದುವರೆಗಿನ ಅತಿ ದೊಡ್ಡ ಕಾರ್ಯತಂತ್ರದ ಹಿನ್ನಡೆ ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ರಷ್ಯಾ ಇಲ್ಲಿದ್ದ ವಿಮಾನಗಳನ್ನು ಉಕ್ರೇನ್ ಮೇಲೆ ಪ್ರತಿದಿನ ಬಾಂಬ್ ಬೀಳಿಸಲು ಬಳಸಲಾಗ್ತಾ ಇತ್ತು ಎಂದು ಮೂಲವೊಂದು ತಿಳಿಸಿದೆ. ಅದರಂತೆ ಈಗ ಈ ವಿಮಾನಗಳು ನಾಶವಾದ ನಂತರ ರಷ್ಯಾದ ವಾಯು ದಾಳಿ ಸಾಮರ್ಥ್ಯಕ್ಕೆ ಭಾರೀ ನಷ್ಟವಾಗಿದೆ. ಜೊತೆಗೆ ಈ ಬಾರಿ ಉಕ್ರೇನ್ ರಷ್ಯಾದ ಸೈಬೀರಿಯನ್ ಪ್ರದೇಶದ ಮೇಲೂ ದಾಳಿ ನಡೆಸಿದೆ. ಅದರಲ್ಲೂ ಸೈಬೀರಿಯಾವು ಉಕ್ರೇನ್ ಗಡಿಯಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿದೆ ಎನ್ನುವುದು ಗಮನಾರ್ಹ. ರಷ್ಯಾದ ವಾಯುಪಡೆಗೆ $2 ಬಿಲಿಯನ್ ಗಿಂತಲೂ ಹೆಚ್ಚು ನಷ್ಟ. ಈ ದಾಳಿಯಿಂದ ರಷ್ಯಾದ ವಾಯುಪಡೆಗೆ $2 ಬಿಲಿಯನ್ ಗಿಂತಲೂ ಹೆಚ್ಚು ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿದೆ. ಇನ್ನೊಂದೆಡೆ ಮರ್ಮನ್ಸ್ಕ್ ಮತ್ತು ಸೆವೆರೊಮ್ಸ್ಕ್ ಪ್ರದೇಶಗಳಲ್ಲಿ ದಾಳಿಗಳು ನಡೆದಿರುವುದನ್ನು ರಷ್ಯಾದ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಮುಂದುವರೆದು ಉಕ್ರೇನ್ ಡ್ರೋನ್ ದಾಳಿಗೆ ಸಂಬಂಧಿಸಿದಂತೆ ರಷ್ಯಾದ ರಕ್ಷಣಾ ಸಚಿವಾಲಯವು
ತನ್ನ ವಾಯುನೆಲೆಗಳ ಮೇಲಿನ ಎಲ್ಲಾ ದಾಳಿಗಳನ್ನು ವಿಫಲಗೊಳಿಸಲಾಗಿದೆ ಎಂದು ಹೇಳಿದೆ. ಇನ್ನೊಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ರಷ್ಯಾದ ನೆಲೆಗಳಿಂದ ಕಪ್ಪು ಹೊಗೆ ಮೇಲೇಳುತ್ತಿರುವುದು ಮತ್ತು ಸ್ಥಳೀಯ ಜನರು ಭಯಭೀತರಾಗಿರೋದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದ ರಷ್ಯಾ ಹಾಗೂ ಉಕ್ರೇನ್ ಯುದ್ಧಕ್ಕೆ ಇನ್ನೇನು ಶಾಂತಿ ಮಾತುಕತೆಯ ಮೂಲಕ ಕದನ ವಿರಾಮ ಘೋಷಣೆಯಾಗೇ ಬಿಡುತ್ತೆ ಎನ್ನುವ ನಡುವೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಅತಿ ದೊಡ್ಡ ಕಾಳಗ ಶುರುವಾಗುವ ಮುನ್ಸೂಚನೆ ಸಿಕ್ಕಿದೆ.